ದೇವರು ಹೇಳುವಂತೆ ನಿಮ್ಮ ನೆರೆಹೊರೆಯವರನ್ನು ನಿನ್ನಂತೆಯೇ ಪ್ರೀತಿಸು ಎಂಬುದಾಗಿ ಹೇಳಿದ್ದಾರೆ ಎನ್ನುವ ಮೂಲಕ ಸರ್ವಧರ್ಮ ಸಮನ್ವಯತೆ ಸಾರಿದ್ದಾರೆ ಎಂದರು. ಜಮಾಅತೆ ಇಸ್ಲಾಮಿ ಹಿಂದ್ ಕರ್ನಾಟಕ ವತಿಯಿಂದ ಸೆಪ್ಟೆಂಬರ್ 13ರಿಂದ ಸೆಪ್ಟೆಂಬರ್ 22ರವರೆಗೆ ಪ್ರವಾದಿ ಮೊಹಮ್ಮದ್ ಮಹಾನ್ ಚಾರಿತ್ರ್ಯವಂತ ಅಭಿಯಾನ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಹಲವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಜಮಾಅತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಸಹ ಕಾರ್ಯದರ್ಶಿ ರಿಯಾಜ್ ರೋಣೆ ಮಾತು ತಿಳಿಸಿದರು. ಅವರು ತುಮಕೂರು ನಗರದ ರೈಲ್ವೆ ನಿಲ್ದಾಣ ರಸ್ತೆಯ ಸಮೃದ್ಧಿ ಗ್ರ್ಯಾಂಡ್ ಸಭಾಂಗಣದಲ್ಲಿ ಜಮಾಅತೆ ಇಸ್ಲಾಮಿ ಹಿಂದ್ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರವಾದಿ ಮೊಹಮ್ಮದರ ಜೀವನ ಚರಿತ್ರೆಯ ಆಯ್ದ ಲೇಖಕರ ಬರಹಗಳ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಬಳಿಕ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಪ್ರವಾದಿ ಮೊಹಮ್ಮದ್ ಅವರ ಚಿಂತನೆಗಳು ಮನುಷ್ಯನ ಹೃದಯವನ್ನು ಸೆಳೆದು ಬೆಸೆಯುವಂತಾಗಿದ್ದೇ ಬೇರೆಯವರು ಕೆಡುಕು ಮಾಡುವುದನ್ನು ಪ್ರವಾದಿ ಅವರು ಒಪ್ಪುವುದಿಲ್ಲ ಎಂದು ಅವರ ತತ್ವಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಮುಸ್ಲಿಂನ ಇತರೆ ಮುಖಂಡರು ಸಹ ಹಾಜರಿದ್ದರು. ತುಮಕೂರಿನಲ್ಲಿ ನೋಡಿ ಸರ್, ನಾವು ವಿದ್ಯಾರ್ಥಿ ಯುವಕರಿಗಾಗಿ ಪ್ರವಾದಿಯವರ ಜೀವನ ಮತ್ತು ಸಂದೇಶ ಆ ಕುರಿತು ವಿಶೇಷವಾಗಿ ಒಂದು ಪ್ರಬಂಧ ಸ್ಪರ್ಧೆಯನ್ನು ಇಲ್ಲಿ ಆಯೋಜಿಸ್ತಾ ಇದ್ದೇವೆ. ಆ ಪ್ರಬಂಧ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿ ಯುವಕರು ಭಾಗವಹಿಸ್ತಾ ಇದ್ದಾರೆ. ಪ್ರವಾದಿಯವರ ಕುರಿತು ಇರುವಂತಹ ಪುಸ್ತಕಗಳನ್ನು ಓದಿ ಅವರ ಜೀವನ ಮತ್ತು ಸಂದೇಶದ ಕುರಿತು ಪ್ರಬಂಧವನ್ನು ಬರೆಯಲಿಕ್ಕಿದ್ದಾರೆ. ಪಾಪ ಪ್ರಜ್ಞೆಯಿಂದ ಮನುಷ್ಯನನ್ನು ಮುಕ್ತಗೊಳಿಸಿದರು. ಸಾಮಾನ್ಯವಾಗಿ ನಮ್ಮಲ್ಲಿ ಕೆಲವರು ಹೇಳ್ತಾರೆ, ಮನುಷ್ಯ ಹುಟ್ಟಿಯಿಂದ ಪಾಪಿ ಅಂತ, ನೀನು ಪಾಪಿ ಅಂತ. ಅವರು ಕೇಳ್ಬೋದು, ಯಾಕಪ್ಪ ನಾನು ಪಾಪಿ, ನಾನೇನು ಪಾಪ ಮಾಡಿದ್ದೇನೆ ಅಂತ. ನೀನು ಪಾಪ ಮಾಡದಿದ್ದರೂ ಹಿಂದಿನ ಜನ್ಮದಲ್ಲಿ ನಿನ್ನ ತಂದೆ ಮಾಡಿರ್ಬೋದು, ಅದರ ಶಿಕ್ಷೆ ನೀನು ಅನುಭವಿಸುತ್ತೀಯ ಅಂತ. ಆದರೆ ಪ್ರವಾದಿಯವರು ಈ ಪಾಪ ಪ್ರಜ್ಞೆಯಿಂದ ಮನುಷ್ಯನನ್ನು ಮುಕ್ತಗೊಳಿಸಿದರು. ಹುಟ್ಟಿನಿಂದ ಯಾರು ಪಾಪಿಯೂ ಅಲ್ಲ ಮತ್ತು ಹುಟ್ಟಿನಿಂದ ಯಾರು ಸಂತನೂ ಅಲ್ಲ. ಬದಲಾಗಿ ಅವನ ಕರ್ಮಗಳು ಅವನನ್ನು ಒಳ್ಳೆಯ ಮನುಷ್ಯನನ್ನಾಗಿ ಮಾಡ್ತದೆ. ಬದಲಾಗಿ ಅವನ ಒಳ್ಳೆಯ ವಿಚಾರಗಳು, ಅವನ ಒಂದು ನಡವಳಿಕೆಗಳು ಅವನನ್ನು ಉತ್ತಮ ವ್ಯಕ್ತಿಯನ್ನಾಗಿ ಮಾಡ್ತದೆ. ನಾವು ಒಂದು ಸೆಲೆಬ್ರೇಷನ್ ಮಾಡ್ತೀವಿ ಅಂತ, ಅದು ಸೆಲೆಬ್ರೇಷನ್ ಮಾಡುವಂಥದ್ದು ಇಸ್ಲಾಂನಲ್ಲಿ ಅದು ಕಲ್ಪನೆ ಇಲ್ಲ. ಬದಲಾಗಿ ಆ ಒಂದು ನೆಪವನ್ನು ನಾವು ಮುಂದಿಟ್ಟುಕೊಂಡು ಪ್ರವಾದಿಯವರು ಜನಿಸಿದಂಥ ದಿನ, ಆ ದಿನ ವಿಶೇಷವಾಗಿ ಪ್ರವಾದಿಯವರ ಸಂದೇಶ ವ್ಯಾಪಕವಾಗಿ ಕನ್ನಡ ನಾಡಿನ ಜನತೆಗೆ ತಲುಪಬೇಕು ಎಂಬ ಉದ್ದೇಶದಿಂದಾಗಿ ದೊಡ್ಡ ದೊಡ್ಡ ಸಮಾರಂಭಗಳನ್ನು, ಒಂದು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸ್ತೇವೆ. ಆ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಪ್ರವಾದಿಯವರ ವ್ಯಕ್ತಿತ್ವ, ಪ್ರವಾದಿಯವರ ಜೀವನ, ಅವರ ಬದುಕು ಕನ್ನಡ ನಾಡಿನ ಜನತೆಗೆ ತಲುಪಿಸುವಂತಹ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ನಡೀತದೆ. ವಿಶೇಷವಾಗಿ ಆ ಸಂದರ್ಭದಲ್ಲಿ ಪ್ರವಾದಿಯವರು ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಬಯಸುವಂಥದ್ದು, ಪ್ರವಾದಿಯವರಿಗೆ ಭಕ್ತರಿಲ್ಲ, ಯಾರೂ ಅವರನ್ನು ಪೂಜಿಸುವುದಿಲ್ಲ ಮತ್ತು ಪ್ರವಾದಿಯವರು ಯಾರದೇ ದೇವರಲ್ಲ. ಬದಲಾಗಿ ಪ್ರವಾದಿಯವರು ಹೇಳುವಂಥದ್ದು, ನಿಮ್ಮ ದೇವನು ಏಕಮಾತ್ರ ದೇವನು ಅಂತ. ಮತ್ತೆ ಕೆಲವರೇ ಭಾವಿಸ್ತಾರೆ ಹಿಂದೂಗಳ ದೇವರು ಬೇರೆ, ಮುಸ್ಲಿಮರ ದೇವರು ಬೇರೆ, ಕ್ರೈಸ್ತರ ದೇವರು ಬೇರೆ ಅಂತ. ಕರ್ನಾಟಕ ಜಮಾಅತೆ ಇಸ್ಲಾಮಿ ಕರ್ನಾಟಕಕ್ಕೆ ಬಂದಿದ್ದೀರಾ? ಪುಸ್ತಕ ಬಿಡುಗಡೆಗೆ ಹೆಸರು ರಿಯಾಜ್ ರೋಣೆ. ಓಕೆ. ಹಾಂ, ಜಮಾಅತೆ ಇಸ್ಲಾಮಿ ಹಿಂದ್ ಕರ್ನಾಟಕ ವತಿಯಿಂದ ಸೆಪ್ಟೆಂಬರ್ 13ರಿಂದ 22 ತನಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಾನ್ ಚಾರಿತ್ರ್ಯವಂತ ಎಂಬ ಒಂದು ರಾಜ್ಯವ್ಯಾಪಿ ಅಭಿಯಾನವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಈ ಅಭಿಯಾನದ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳು, ವಿವಿಧ ಚಟುವಟಿಕೆಗಳು, ವಿವಿಧ ಒಂದು ಇವೆಂಟ್ಸ್ಗಳನ್ನು ನಾವು ಆಯೋಜಿಸ್ತಾ ಇದ್ದೇವೆ. ವಿಶೇಷವಾಗಿ ಅಭಿಯಾನದ ಪ್ರಯುಕ್ತ ನಾವು ಒಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಲೇಖನಗಳ ಸಂಕಲನ ಎಂಬ ಈ ಪುಸ್ತಕವನ್ನು ನಾವು ಲೋಕಾರ್ಪಣೆಗೊಳಿಸಿದೆವು. ಇಂದು ಕೂಡ ಈ ಒಂದು ತುಮಕೂರು ಜಮಾಅತೆ ಇಸ್ಲಾಮಿ ವತಿಯಿಂದ ಹಮ್ಮಿಕೊಂಡಂತಹ ಕಾರ್ಯಕ್ರಮದಲ್ಲಿ ಈ ಪುಸ್ತಕ ಲೋಕಾರ್ಪಣೆಗೊಂಡಿತ್ತು. ಇದೇ ರೀತಿ ರಾಜ್ಯದ ವಿವಿಧ ಕಡೆಗಳಲ್ಲಿಯೂ ಕೂಡ ಈ ಪುಸ್ತಕ ಬಿಡುಗಡೆ ಸಮಾರಂಭ, ವಿಚಾರಗೋಷ್ಠಿಗಳನ್ನು ಆಯೋಜಿಸುವುದರ ಮೂಲಕ, ಹಮ್ಮಿಕೊಳ್ಳುವುದರ ಮೂಲಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಉದಾರ ಚಿಂತನೆಗಳನ್ನು, ಅವರ ಜೀವನ ಮತ್ತು ಸಂದೇಶವನ್ನು ಈ ಕನ್ನಡ ನಾಡಿನ ಜನತೆಗೆ ತಲುಪಿಸುವಂತಹ ಪ್ರಯತ್ನ ಜಮಾಅತೆ ಇಸ್ಲಾಮಿ ಮಾಡ್ತಾ ಇದೆ. ಪ್ರತಿ ವರ್ಷವೂ ಕೂಡ ನಾವು ಈ ರಬೀউল ಅವ್ವಲ್ ತಿಂಗಳಲ್ಲಿ ವಿಶೇಷವಾಗಿ ಪ್ರವಾದಿಯವರನ್ನು ಪರಿಚಯಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಈ ಹಿಂದೆಯೂ ಕೂಡ ಅನೇಕ ವರ್ಷಗಳಿಂದ ವಿವಿಧ ಟಾಪಿಕ್ಸ್ಗಳ ಮೇಲೆ ನಾವು ಅಭಿಯಾನವನ್ನು ಹಮ್ಮಿಕೊಂಡೆವು. ಈ ಬಾರಿ ನಾವು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಾನ್ ಚಾರಿತ್ರ್ಯವಂತ ಎಂಬ ಕೇಂದ್ರೀಯ ವಿಷಯದಡಿ ಈ ಅಭಿಯಾನವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ
ವ್ಯಕ್ತಿತ್ವ, ಅವರ ಜೀವನ ಮತ್ತು ಅವರ ಸಂದೇಶ ಎಲ್ಲ ಕಾಲದವರಿಗಾಗಿದೆ ಮತ್ತು ಅಧಿಕೃತವಾಗಿದೆ, ಪರಿಪೂರ್ಣವಾಗಿದೆ. ಕೇವಲ ನಾವು ಪ್ರವಾದಿಯವರು ಅರಬ್ ಜನಾಂಗಕ್ಕೆ ಬಂದವರು ಮಾತ್ರವಲ್ಲ, ಬದಲಾಗಿ ಇಡೀ ಮಾನವ ಕುಲದ ಪ್ರವಾದಿಗಳಾಗಿದ್ದಾರೆ. ಪ್ರವಾದಿಯವರ ಕುರಿತು ಒಂದು ಸಾಮಾನ್ಯವಾಗಿ ಸಮಾಜದಲ್ಲಿರುವಂಥ ತಪ್ಪು ಕಲ್ಪನೆ ಏನು ಅಂತ ಹೇಳಿದರೆ, ಅವರು ಅರಬ್ ನಾಡಿನ ಪ್ರವಾದಿಗಳು ಅಥವಾ ಮುಸ್ಲಿಮರ ಪ್ರವಾದಿಗಳು ಅಂತ ಅಲ್ಲ. ಬದಲಾಗಿ ಕುರ್ಆನ್ ಸ್ವತಃ ಹೇಳ್ತದೆ, ನಾವು ನಿಮ್ಮನ್ನು ಸಕಲ ಮಾನವರಿಗಾಗಿ ಮಾರ್ಗದರ್ಶಕರಾಗಿ, ಸಂದೇಶವಾಹಕರಾಗಿ ಕಳುಹಿಸಿದ್ದೇವೆ ಅಂತ. ಮತ್ತು ಪ್ರವಾದಿಯವರ ಬದುಕಿನಲ್ಲಿ ನಮಗೆ ಆದರ್ಶವಿದೆ. ಯಾವೆಲ್ಲ ಇಂದು ನಾವು ಕೆಡುಕುಗಳನ್ನು ಎದುರಿಸುತ್ತಿದ್ದೆವು, ಯಾವೆಲ್ಲ ಕೆಡುಕುಗಳಿಂದ ನಮ್ಮ ಸಮಾಜವು ನರಳುತ್ತಾ ಇದೆಯೋ, ಆ ಕೆಡುಕುಗಳನ್ನು ದೂರ ಮಾಡಲಿಕ್ಕಾಗಿ, ಆ ಕೆಡುಕುಗಳನ್ನು ಕೊನೆಗಾಣಿಸಲಿಕ್ಕಾಗಿ ಪ್ರವಾದಿಯವರ ಸಂದೇಶಗಳನ್ನು ನಾವು ಒಂದೊಮ್ಮೆ ಅವಲೋಕಿಸಿ, ಒಂದೊಮ್ಮೆ ತಿಳಿದು ಅವುಗಳ ಮೇಲೆ ನಡೆಯುವುದಾದರೆ, ಅವುಗಳನ್ನು ಸಮಾಜದಲ್ಲಿ ವ್ಯಾಪಕವಾಗಿ ನಾವು ಹರಡುವುದಾದರೆ, ಆ ಕೆಡುಕುಗಳನ್ನು ಖಂಡಿತವಾಗಿ ನಾವು ಅಳಿಸಬಹುದು, ದೂರೀಕರಿಸಬಹುದು. ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಾರಿದಂತಹ ಸಂದೇಶ, ಅವರ ಚಿಂತನೆಗಳು ಮನುಷ್ಯರ ಹೃದಯಗಳನ್ನು ಬೆಸೆಯುವಂಥದ್ದಾಗಿದೆ. ಅವರೊಂದು ಕಡೆ ಹೇಳ್ತಾರೆ, ಇಡೀ ಮಾನವ ಕುಲವು ದೇವನ ಕುಟುಂಬವಾಗಿದೆ ಅಂತ. ಮತ್ತು ಆ ಕುಟುಂಬದೊಂದಿಗೆ ಸದ್ವರ್ತನೆ ತೋರುವವನೇ ನಿಮ್ಮಲ್ಲಿ ಅತ್ಯುತ್ತಮನು ಅಂತ ಪ್ರವಾದಿಯವರು ಹೇಳ್ತಾರೆ. ಮತ್ತು ಪ್ರವಾದಿಯವರೊಂದು ಕಡೆ ಹೇಳ್ತಾರೆ, ನಿಮ್ಮ ತಂದೆ ತಾಯಿಗಳು ನಿಮ್ಮ ಸ್ವರ್ಗ ಮತ್ತು ನರಕವಾಗಿದ್ದಾರೆ ಅಂತ. ಅಂದರೆ ತಂದೆ ತಾಯಿಗಳ ಸೇವೆ ಮಾಡುವುದರ ಮೂಲಕ, ಅವರನ್ನು ಗೌರವಿಸುವುದರ ಮೂಲಕ, ಅವರ ಹಕ್ಕು ಬಾಧ್ಯತೆಗಳನ್ನು ಸಂದಾಯ ಮಾಡುವುದರ ಮೂಲಕ ನೀವು ಸ್ವರ್ಗಕ್ಕೆ ಅರ್ಹರಾಗುತ್ತೀರಿ. ಒಂದೊಮ್ಮೆ ತಂದೆ ತಾಯಿಗಳನ್ನು ನೀವು ಸತಾಯಿಸುವುದಾದರೆ, ಅವರ ಮನಸ್ಸಿಗೆ ನೀವು ಘಾಸಿಗೊಳಿಸುವುದಾದರೆ, ಅವರನ್ನು ವೃದ್ಧಾಶ್ರಮಕ್ಕೆ ಅಟ್ಟುವುದಾದರೆ ಖಂಡಿತವಾಗಿ ನೀವು ನರಕಕ್ಕೆ ಹೋಗುತ್ತೀರಿ ಅಂತ ಪ್ರವಾದಿಯವರು ಹೇಳ್ತಾರೆ. ಆದ್ದರಿಂದ ಸಮಾಜದಲ್ಲಿ ಇಂದಿನ ಒಂದು ದೊಡ್ಡ ವರ್ಗವು ತಂದೆ ತಾಯಿಗಳನ್ನು ನಿರ್ಲಕ್ಷಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಪ್ರವಾದಿಯವರು ಒಂದು ಕಡೆ ಹೇಳ್ತಾರೆ, ನಿಮ್ಮ ನೆರೆಯವರೊಟ್ಟಿಗೆ ನೀವು ಅತ್ಯುತ್ತಮವಾಗಿ ವರ್ತನೆಯನ್ನು ತೋರಬೇಕು ಅಂತ. ಎಲ್ಲಿಯ ತನಕ ನಿಮ್ಮ ನೆರೆಯವನ ಎನ್ಒಸಿ ನಿಮಗೆ ಸಿಗುವುದಿಲ್ಲವೋ ಅಲ್ಲಿಯ ತನಕ ನಿಮಗೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ. ಪ್ರವಾದಿಯವರು ಆ ಕಾಲದಲ್ಲಿ ಒಬ್ಬರು ಬಂದು ಕೇಳ್ತಾರೆ, ಪ್ರವಾದಿಯವರೇ, ಒಬ್ಬ ಮಹಿಳೆ ಇದ್ದಾಳೆ, ಅವಳು ಸಾಕಷ್ಟು ಆರಾಧನೆಗಳನ್ನು ಮಾಡ್ತಾಳೆ, ಐಚ್ಛಿಕ ಆರಾಧನೆಗಳನ್ನು ಸಲ್ಲಿಸುತ್ತಾಳೆ, ಆದರೆ ಆಕೆಯ ಕಿರುಕುಳದಿಂದ ಅವರ ನೆರೆಯವರು ನರಳುತ್ತಾ ಇದ್ದಾರೆ ಅಂತ. ಆಗ ಪ್ರವಾದಿಯವರು ಕ್ಷಣ ಮಾತ್ರ ತಡ ಮಾಡದೆ ಹೇಳಿದಂಥ ಮಾತು, ಆಕೆ ನರಕವಾಸಿಯಾಗಿದ್ದಾಳೆ ಅಂತ. ಅಂದರೆ ನಿಮ್ಮ ನಾಲಿಗೆಯಿಂದ, ನಿಮ್ಮ ಕೈಗಳಿಂದ, ನಿಮ್ಮ ವರ್ತನೆಯಿಂದ ಯಾರಿಗೂ ಕೂಡ ತೊಂದರೆ ಆಗದಂತೆ ನೀವು ಬದುಕಬೇಕು ಅಂತ ಪ್ರವಾದಿಯವರು ಕಲಿಸಿಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಪ್ರವಾದಿಯವರು ಹೇಳ್ತಾರೆ, ಯಾರು ಭೂಮಿಯವರ ಮೇಲೆ ಕರುಣೆ ತೋರುವುದಿಲ್ಲವೋ ಆಕಾಶದವನು ಅವನ ಮೇಲೆ ಕರುಣೆ ತೋರುವುದಿಲ್ಲ. ನೀವು ಭೂಮಿಯವರ ಮೇಲೆ ಕರುಣೆ ತೋರಿರಿ, ಆಕಾಶದವನು ದೇವನು ನಿಮ್ಮ ಮೇಲೆ ಕರುಣೆ ತೋರುತ್ತಾನೆ ಅಂತ ಪ್ರವಾದಿಯವರು ಹೇಳ್ತಾನೆ. ಮತ್ತು ಕರುಣೆ ಅದು ಕ್ಷೇತ್ರ, ಅದು ಕೇವಲ ನನ್ನ ಧರ್ಮದವರನ್ನು ಮಾತ್ರ ನಾನು ಕರುಣೆ ತೋರುವುದು ಅಲ್ಲ, ಎಲ್ಲರನ್ನು ನೀವು ಕರುಣೆ ತೋರಬೇಕು. ಒಂದು ಕಡೆ ಹೇಳ್ತಾರೆ ಪ್ರವಾದಿಯವರು, ನೆರೆಯವನು ಹಸಿದಿರುವಾಗ ಹೊಟ್ಟೆ ತುಂಬ ಉಂಡು ಮಲಗುವವನು ನನ್ನ ಅನ್ಯಾಯಿ ಅಲ್ಲ ಅಂತ. ಅಂದರೆ ನೆರೆಯವನು ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರೈಸ್ತನಾಗಿರ್ಬೋದು, ಯಾರೇ ಆಗಿರಬಹುದು, ಮನುಷ್ಯನೆಂಬ ನೆಲೆಯಲ್ಲಿ ಯಾರು ಅತಿ ಹೆಚ್ಚು ಹಸಿದಿದ್ದಾನೋ ಅವನು ಹಸಿದಿದ್ದಾನೆ ಮತ್ತು ನೀನು ಹೊಟ್ಟೆ ತುಂಬುಂಡು ಮಲಗುತ್ತಿ ಅಂತ ಹೇಳಿದರೆ ನನ್ನ ಅನ್ಯಾಯ ಆಗಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಸಮಾಜದಲ್ಲಿ ಪ್ರವಾದಿಯವರು ಸಾರಿದಂತಹ ಒಂದು ಬಹಳ ಉದಾತ್ತ ಸಂದೇಶ ನನಗೆ ಬಹಳ ಇಷ್ಟವಾಗುವಂತಹದ್ದು, ನೀವು ಪರಸ್ಪರರು ಒಬ್ಬರು ಇನ್ನೊಬ್ಬರು ಕ್ಷಮಿಸುವವರಾಗಬೇಕು ಅಂತ. ನಾವು ಹೆಚ್ಚು ನಿಕಟರಾಗಿರೋದು ನಮ್ಮ ಕುಟುಂಬಸ್ಥರೊಂದಿಗೆ, ಮಹಿಳೆಯರೊಟ್ಟಿಗೆ. ಅಂದರೆ ನಿಮ್ಮ ಪತ್ನಿಗೆ ನೀವು ಕ್ಷಮಿಸುವವರಾಗಬೇಕು. ವಾಶಿರುಹುನ್ನ ಬಿಲ್ ಮಾರೂಫ್ ಅಂತ ಹೇಳಲಾಯಿತು ಕುರಾನಿನಲ್ಲಿ. ನಿಮ್ಮ ಪತ್ನಿಯವರೊಟ್ಟಿಗೆ ಅತ್ಯುತ್ತಮವಾಗಿ ನೀವು ವರ್ತಿಸಬೇಕು ಅಂತ. ಒಮ್ಮೆ ಒಬ್ಬ ಸಂಗಾತಿಗಳು ಬಂದು ಪ್ರವಾದಿಯವರ ಕೇಳ್ತಾರೆ, ನಮಗೆ ನೀವು ಉಪದೇಶ ಮಾಡಿ ಪ್ರವಾದಿಯವರೇ ಅಂತ. ಆಗ ಪ್ರವಾದಿಯವರು ಹೇಳಿದಂಥ ಮನ ಮುಟ್ಟುವ ಮಾತು, ಹುಜಿಲ್ ಆಫ್, ನೀವು ಜನರಿಗೆ ಕ್ಷಮಿಸಬೇಕು, ಪ್ರವಾದಿಯವರು ಹೇಳಿದಂತಹದ್ದು. ಮತ್ತು ಜನರಿಗೆ ನೀವು ಕ್ಷಮಿಸಬೇಕು. ಈದ್ ಮಿಲಾದ್ ಹಬ್ಬ ಬರ್ತಾ ಇದೆ ಈಗ ಸೆಪ್ಟೆಂಬರ್ 16ಕ್ಕೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ನೋಡಿ, ಸಾಮಾನ್ಯವಾಗಿ ಒಂದು ನಮ್ಮ